ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನೆಲ್. ವಸುದೇವ ಕುಟುಂಬದ ನಾಳಿನ ಸಂಚಿಕೆ ಮತ್ತು ಇಂದಿನ ಸಂಚಿಕೆಯಲ್ಲಿ ಏನೇನೆಲ್ಲ ಆಯಿತು ಅಂತ ನೋಡೋಣ. ನೀವು ಸಬ್ಸ್ಕ್ರೈಬ್ ಮಾಡಿದೆ ವಿಡಿಯೋಸ್ಗಳನ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಸಂಚಿಕೆ ಆರಂಭದಲ್ಲಿ ಈ ಕಡೆ ಸ್ವಾತಿ ಬಂದು ವಂಶಿ ಹತ್ರ ಮಾತಾಡ್ತಾ ಇರ್ತಾಳೆ. ಅಲ್ಲ ರೀ, ನೀವೇನು ದೊಡ್ಡ ಹೀರೋ ಅಂತ ಅಂದ್ಕೊಂಬಿಟ್ಟಿದ್ದೀರಲ್ಲ, ಹೀರೋಗೆ ಎಲ್ಲರೂ ಸಹ ವಿಸಿಟಿಂಗ್ ಕಾರ್ಡ್ ಕೊಡ್ತಾರಲ್ಲ, ಹುಡುಗಿರೆಲ್ಲ ಬಂದು ಸೆಲ್ಫಿ ತಗೋತಾರಲ್ಲ, ಆ ಥರ ಎಲ್ಲ ತಗೋಬಿಟ್ಟಿದ್ದೀರಾ. ನೀವು ನಮ್ಮಮ್ಮ ಮಾಡಿರೋ ಪ್ರಾಡಕ್ಟಿಂದ ಇಷ್ಟೊಂದು ಫೇಮಸ್ ಆಗಿದ್ದು ಅಂದಾಗ, ಹೇಯ್ ನಾನು ನೋಡೋಕ್ಕೆ ಚೆನ್ನಾಗಿದ್ದೀನಿ, ಅಂದವಾಗಿದ್ದೀನಿ, ಹಂಗಾಗಿ ನಿಮ್ಮ ಒಂದು ಪ್ರಾಡಕ್ಟ್ಗೆ ಬೆಲೆ ಬಂತು ಅಷ್ಟೇ. ಅದು ಬಿಟ್ಟು ನಮ್ಮ ಅತ್ತೆ ಮಾಡಿರೋ ಅಡುಗೆ ಚೆನ್ನಾಗಿಲ್ಲ, ತಿಂಡಿ ಚೆನ್ನಾಗಿಲ್ಲ ಅಂತ ನಾನು ಹೇಳ್ತಿಲ್ಲ. ಆದರೆ ನೀನು ಯಾಕೆ ಹಿಂಗೆ ಹುರ್ಕೋತಾ ಇದೆಯಾ ಅಂದ್ಬಿಟ್ಟು ವಂಶಿ ಹೇಳ್ತಾರೆ. ನಾನು ನೋಡ್ತಾನೇ ಇದ್ದೀನಿ, ಅವಳೇನೋ ಮನೆಗೆ ಬರೋದಂತೆ, ಅವಳಿಗೆ ಊಟ ಎಲ್ಲ ಕೊಟ್ಟಿದ್ದೀನಿ, ಆದರೆ ತಾತ ಅಜ್ಜಿ ನಮ್ಮಿಬ್ಬರು ಪ್ರೀತಿನೇ ಇಲ್ಲ ನನಗೆ ನಿಮ್ಮ ಮೇಲೆ ಅಂತ ಮಾತಾಡ್ಕೊತಿದ್ದಾರೆ ಅಂದಾಗ, ಏನು ಹೌದಾ ಅಜ್ಜಿ ತಾತ ಹಂಗೆ ಮಾತಾಡ್ಕೊತಿದ್ದಾರೆ ಅಂದಾಗ, ಹೌದು ಮತ್ತು ಸ್ವಾತಿಗೆ ಏನು ಫೀಲಿಂಗ್ಸೇ ಇಲ್ವಾ, ವಂಶಿನ ಹುಡಿಕೊಂಡು ಯಾರೋ ಹುಡುಗಿ ಬಂದಿದ್ದಾಳೆ, ಆದರೂ ಇವಳು ಆರಾಮಾಗಿ ಅವಳಿಗೆ ಊಟ ಎಲ್ಲ ಕಳಿಸಿದ್ದಾಳೆ ಅಂದ್ಬಿಟ್ಟು ತಾತ ಅಜ್ಜಿ ಮಾತಾಡ್ಕೊಂಡು ಬೇಜಾರು ಮಾಡ್ಕೊತಿದ್ರು ಅಂದ್ಬಿಟ್ಟು ಸ್ವಾತಿ ಹೇಳ್ತಾಳೆ. ಅಯ್ಯೋ ಅವ್ರಿಗೇನು ಗೊತ್ತು, ನಮ್ಮಿಬ್ರದ್ದು ಮದುವೆನೇ ಅಲ್ಲ ಅಂತ ಅಂದಾಗ, ಹೌದು ನಿಮ್ಮ 10 ವರ್ಷ ನಿಮ್ಮ ಜೊತೆ ಇದ್ದರೂ ನಿಮ್ಮ ಮೇಲೆ ನನಗೆ ಫೀಲಿಂಗ್ ಬರಲ್ಲ ಅಂತ ಅವ್ರಿಗೂ ಸಹ ಏನು ಗೊತ್ತು, ನಮ್ಮಿಬ್ರಿಗೂ ತಾನೇ ಗೊತ್ತು, ನಮ್ಮಿಬ್ರದ್ದು ಈ ಥರ ಮದುವೆ ಅಂತ ಹೇಳ್ಬಿಟ್ಟು ಸ್ವಾತಿ ಹೇಳ್ತಾ ಇರ್ತಾಳೆ. ಅದು ನಿಜನೇ ಬಿಡೆ, ನಿನ್ನ ಮೇಲೆ ಫೀಲಿಂಗ್ಸ್ ಖಂಡಿತವಾಗ್ಲೂ ನನಗೆ ಬರಲ್ಲ ಅಂತ ಅನಿಸುತ್ತೆ ಅಂದ್ಬಿಟ್ಟು ವಂಶಿ ಹೇಳ್ತಾ ಇರ್ತಾರೆ. ನಮಗೂ ಅಷ್ಟೇ, ನಿನ್ನಂಥ ಕಾಡ್ಪಾಪದ ಮೇಲೆ ನನಗೂ ಸಹ ಫೀಲಿಂಗ್ಸ್ ಬರಲ್ಲ ಅಂತೇಳ್ಬಿಟ್ಟು ಇಬ್ಬರು ಜಗಳ ಆಡ್ಕೊತಾ ಇರ್ತಾರೆ. ಅಷ್ಟರಲ್ಲಿ ಏನೋ ಸೌಂಡ್ ಆಗುತ್ತೆ. ಹಿರಿ ವಂಶಿಯವರೇ ಏನೋ ಸೌಂಡ್ ಆಗ್ತಿದೆ, ವಂಶಿಯವರೇ ಯಾರೋ ನಮ್ಮ ಮಾತನ್ನ ಕೇಳಿಸ್ಕೊತಾ ಇದ್ದಾರೆ ಅಂದಾಗ, ನಿನ್ನಂಥ ಹೆಂಡತಿ ಪಡೆಯೋಕ್ಕೆ ನಾನು ತುಂಬಾ ಪುಣ್ಯ ಮಾಡಿದೆ ಕಣೆ, ಒಂಥರ ಅಪ್ರಂಜಿ ಇದ್ದಂಗೆ ನೀನು ನನ್ನ ಪಕ್ಕ ಇಲ್ಲಾಂದರೆ ನಂಗೆ ನಿದ್ದೆನೇ ಬರಲ್ಲ, ನಿನ್ನನ್ನು ಡೈಲಿ ಮುದ್ದು ಮಾಡಲಿಲ್ಲ ಅಂದರೆ ನನಗೆ ನಿದ್ದೆ ಹೋಗೋಕ್ಕೆ ಆಗಲ್ಲ ಅಂತೇಳ್ಬಿಟ್ಟು ವಂಶಿ ಹೇಳ್ತಿರ್ತಾರೆ. ಹೌದು ಕಣ್ರಿ, ನಿಮ್ಮ ಮಾತುಗಳು ಕೇಳಿಸ್ಕೊಂಡು ನೀವು ಹೊಗಳೋದನ್ನ ನಾನು ಕೇಳ್ತಾ ಇದ್ರೆ ಎಷ್ಟು ಹಿತ ಅನಿಸುತ್ತೆ ಗೊತ್ತಾ. ಈ ರೀತಿ ದಿನ ಮುದ್ದು ಮಾಡಿಕೊಂಡು ನೀವು ನನ್ನ ಜೊತೆ ಮಾತಾಡಲಿಲ್ಲ ಅಂದರೆ ನಂಗೆ ದಿನ ಕಳೆಯಂಗೆ ಆಗಲ್ಲ, ಒಂಥರ ಅಪ್ರಂಜಿ ಇದ್ದಂಗೆ ಅಂದಾಗ, ಹೌದು ರೀ, ನೀವು ಒಂಥರ ಕೆಂಪು ಕೋತಿ ಇದ್ದಂಗೆ. ಈಗ ಕಾಡುಗಳೆಲ್ಲ ಇರ್ತಾವಲ್ಲ ಕೆಂಪು ಕೋತಿ, ಅವೆಷ್ಟು ಪ್ರೀತಿ ಮಾಡ್ತಾವೆ ಗೊತ್ತಾ, ನೀನು ಅಷ್ಟೇ ಕಣೆ ಕೆಂಪು ಕೋತಿ, ಹೆಣ್ಕೋತಿ ಅಂತ ಹೇಳ್ಬಿಟ್ಟು ಈ ಕಡೆ ವಂಶಿ ಹೇಳ್ತಾ ಇರ್ತಾರೆ. ಅವರಿಬ್ಬರು ಒಳಗಡೆ ಜಗಳ ಆಡ್ಕೊಂಡೇ ಪ್ರೀತಿ ಮಾಡ್ತಿದ್ರೆ ಇಲ್ಲಿ ಅಯ್ಯೋ ದೇವ್ರೆ, ಇಲ್ಲೇನು ನಡೀತಾ ಇದೆ ಕರ್ಮ, ಇದನ್ನು ಕೇಳಿಸ್ಕೊಳಕ್ಕೆ ಅಲ್ಲಿಂದ ಬಂದ್ವಾ ಈ ಸ್ವಾತಿ ಮತ್ತು ವಂಶ ದಿನದಿಂದ ದಿನಕ್ಕೆ ಒಂದಾಗ್ತಾ ಇದ್ದಾರಲ್ಲ, ಏನು ಮಾಡೋದು ರಾಗಿಣಿ ಅಂದಾಗ, ಅಯ್ಯೋ ನಾನೇನು ಮಾಡಲಿ, ಈ ಹಾಳದನ್ನ ಕೇಳಿಸ್ಕೊಳೋದ್ಕಿಂತ ಇಲ್ಲಿಂದ ಹೋಗೋದು ಎಷ್ಟೋ ಬೆಸ್ಟು. ನೀವೇನೋ ದೊಡ್ಡದಾಗಿ ದೂರ ಆಗ್ಬಿಟ್ಟಿರ್ತಾರೆ, ಹುಡುಗಿ ಬಂದಿದ್ದ ತಕ್ಷಣವೇ ವಂಶಿ ಇಷ್ಟಾಗಲ ಆಡ್ಲು ಬಿಡ್ತು ಮಕ್ಕ, ಈಗ ಸ್ವಾತಿ ಅವ್ನಿಗೆ ಬೈದು ಬಿಡ್ತಾಳೆ ಅಂತ ಹೇಳಿದ್ರಲ್ಲ, ನೋಡ್ರಿ ಏನಾಯಿತು ಅಂತ ಹೇಳ್ಬಿಟ್ಟು ರಾಗಿಣಿ ಅಲ್ಲಿಂದ ಕೋಪ ಮಾಡ್ಕೊಂಡು ಹೋಗ್ಬಿಡ್ತಾಳೆ. ಅಯ್ಯೋ ಸೊಸೆ ಮುದ್ದು, ನಾನು ಹೇಳೋದು ಕೇಳು, ಇನ್ನೂ ಪ್ಲಾನ್ ಇದೆ ಅಂದ್ಬಿಟ್ಟು ಈ ದುರ್ಗಾ ಹಿಂದೆ ಹೋಗ್ತಿರ್ತಾಳೆ. ತಾತ ಅಜ್ಜಿಗೆ ಏನ್ರಿ ಮಾಡೋದು, ವಂಶಿ ಮತ್ತು ಸ್ವಾತಿ ನಡುವೆ ನಿಜವಾಗ್ಲೂ ಪ್ರೀತಿ ಇಲ್ಲ ಅಂತೀರ ಅಂದಾಗ, ಅಯ್ಯೋ ಸುಮ್ಮನೆ ಇರು ಭವಾನಿ, ನಿನ್ಗೆ ಯಾವಾಗಲೂ ಅದೇ ನೋಡಲಿ, ವಂಶಿ ಮತ್ತು ಸ್ವಾತಿ ಇಬ್ಬರು ಬರ್ತಾ ಇದ್ದಾರೆ ಎಷ್ಟು ಖುಷಿಯಿಂದ ಮಾತಾಡ್ಕೊಂಡು ಅಂತೇಳ್ಬಿಟ್ಟು ಹೇಳ್ತಾರೆ. ಇವರು ತಾತ ಅಜ್ಜಿಗೆ ಡೌಟ್ ಬರಬಾರ್ದು ಅಂತೇಳ್ಬಿಟ್ಟು, ರೀ ಇವತ್ತು ನಾನು ಆಫೀಸಿಗೆ ಬರ್ತೀನಿ ಅಂತೇಳ್ಬಿಟ್ಟು ಹೇಳಿದಾಗ, ಬೇಡ ನಮಗೆ ತುಂಬ ಇಂಪಾರ್ಟೆಂಟ್ ಮೀಟಿಂಗ್ ಇದೆ, ನೀನು ಮನೇಲೇ ಇರು ಅಂದಾಗ, ಇಲ್ಲ ರೀ ನಾನು ಬರ್ತೀನಿ ಅಂತೇಳ್ಬಿಟ್ಟು ಸ್ವಾತಿ ಹೇಳ್ತಿರ್ತಾಳೆ. ಏನು ಸ್ವಾತಿ ಇಷ್ಟೊಂದು ಖುಷಿಯಾಗಿ ಮಾತಾಡ್ತಿದ್ದೀರಲ್ಲ, ಏನು ಸಮಾಚಾರ ಅಂದಾಗ, ಭವಾನಿ ಇನ್ನೇನಿರುತ್ತೆ ಇವಳು ತರಲೆ ಅಂದಾಗ, ನಾನು ಇವತ್ತು ನನ್ನ ಗಂಡ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ ಅಂತ ಹೇಳ್ತಿದ್ದೆ ಅಂದಾಗ, ನೋಡ್ದೇನು ರೀ ಎಷ್ಟು ಚೆನ್ನಾಗಿ ಮಾತಾಡ್ತಾ ಇದ್ದಾರೆ ಗಂಡ ಹೆಂಡ್ತಿ, ನಾವೇನೇನೋ ಅಂದ್ಕೊಂಬಿಟ್ಟು ಅಂದಾಗ, ಹೌದೌದು ಅಂತೇಳ್ಬಿಟ್ಟು ತಾತ ಹೇಳ್ತಾ ಇರ್ತಾರೆ. ಇವರಿಬ್ಬರು ಖುಷಿಗೋಸ್ಕರ ಇವರು ನಾಟಕೀಯವಾಗಾದರೂ ಮಾತಾಡಬೇಕು. ಸ್ವಾತಿ ಏನೇ ಮಾಡಿದ್ರು ಚೆನ್ನಾಗಿರ್ತಾಳೆ. ರೀ ಕಾಲರ್ ಸರಿ ಇಲ್ಲ ನೋಡ್ರಿ, ಹಿರಿ ಒಂದು ನಿಮಿಷ ಕಾಲರ್ ಸರಿ ಮಾಡ್ತೀನಿ ಅಂತೇಳ್ಬಿಟ್ಟು ವಂಶಿಗೆ ಕಾಲರ್ ಸರಿ ಮಾಡ್ತಾ ಇರ್ತಾಳೆ. ಇದೆಲ್ಲ ನೋಡಿ ತಾತ ಅಜ್ಜಿಗೆ ಖುಷಿ ಆಗ್ತಾ ಇರುತ್ತೆ. ಇವರಿಬ್ಬರು ಗಂಡ ಹೆಂಡ್ತಿ ಚೆನ್ನಾಗೇ ಇದ್ದಾರೆ, ಖುಷಿಯಾಗೇ ಇದ್ದಾರೆ ಅಂತ ಹೇಳ್ಬಿಟ್ಟು ವಂಶಿ ಇದ್ದವನು, ಇವಳು ಇಲ್ಲಿ ನಾಟಕ ಆಡೋಕ್ಕೆ ಈ ಥರ ಮಾಡ್ತಾ ಇದ್ದಾಳೆ ಅಂತ ಅನಿಸುತ್ತೆ ಅಂದಾಗ, ವಂಶಿಯವ್ರೆ ಜಾಸ್ತಿ ಮಾತಾಡಬೇಡಿ, ಸುಮ್ಮನೆ ಓಡಿ ಅಂತೇಳ್ಬಿಟ್ಟು ಸ್ವಾತಿ ಹೇಳ್ತಾ ಇರ್ತಾಳೆ. ಇನ್ನು ಈ ಕಡೆ ವಂಶಿ ಹೋದ್ಮೇಲೆ ಅಲ್ಲಿ ತಾತ ಅಜ್ಜಿ ಮಾತಾಡ್ಕೊತಾರೆ. ಮತ್ತೆ ಇಲ್ಲ ರೀ, ನಮ್ಮ ಸ್ವಾತಿ ಮತ್ತು ವಂಶಿ ಪ್ರೀತಿ ಮಾಡಿ ಮದುವೆ ಆಗಿರೋರು ಅಂತೇಳ್ಬಿಟ್ಟು, ಹೌದು ಮತ್ತು ನಾವು ಪ್ರೀತಿ ಮಾಡಿ ಮದುವೆ ಆಗಿರೋದು, ಅದಕ್ಕೆ ಇಷ್ಟೊಂದು ಖುಷಿಯಾಗಿರೋದು ಅಂತೇಳ್ಬಿಟ್ಟು ಸ್ವಾತಿನೂ ಹೇಳ್ತಾ ಇರ್ತಾಳೆ. ಅಷ್ಟರಲ್ಲಿ ಸರಿ ನನಗೆ ಟೈಮ್ ಆಯಿತು ಆಫೀಸ್ಗೆ, ನಾನು ಹೊರಡ್ತೀನಿ ಅಂತೇಳ್ಬಿಟ್ಟು ವಂಶಿ ಹೇಳ್ತಾರೆ. ಇನ್ನು ಸರಿ ಆಯ್ತಪ್ಪ ವಂಶಿ, ಹುಷಾರಾಗಿ ಹೋಗ್ಬಿಟ್ಟು ಬಾ ಅಂತೇಳ್ಬಿಟ್ಟು ಹೇಳ್ತಾರೆ. ರೀ ಅಲ್ಲ ಹುಡುಗಿ ಇರ್ತಾಳಲ್ಲ ಅಲ್ಲೆಲ್ಲ ನುಲಿಬೇಡಿ ನೀವು ಅಂತೇಳ್ಬಿಟ್ಟು ಸ್ವಾತಿ ಹೇಳ್ತಾ ಇರ್ತಾಳೆ. ಇನ್ನು ಯಾರೋ ಇಂಪಾರ್ಟೆಂಟ್ ವ್ಯಕ್ತಿ ಬರ್ತಾರೆ ಅಂತ ರಾಗಿಣಿ ಕರ್ಕೊಂಬಂದಿರ್ತಾಳೆ. ಯಾರದು ರಾಗಿಣಿ ಅಂದಾಗ, ಇರಿಯತ್ತೆ ಒಂದು ಸ್ವಲ್ಪ ಅಂತೇಳ್ಬಿಟ್ಟು ಹೇಳ್ತಾಳೆ. ಅಷ್ಟರಲ್ಲಿ ಪಶುಪತಿ ಬಂದು ಕಾರಲ್ಲಿ ಕೂತ್ಕೋತಾನೆ. ಓ ನೀವಾ ಬೀಗ್ರೆ, ಹೇಗಿದ್ದೀರಾ ಪಶುಪತಿಯವರೇ ಅಂತೇಳ್ಬಿಟ್ಟು ದುರ್ಗಾ ಕೇಳ್ತಾಳೆ. ಅಯ್ಯೋ ನಾನು ನಿಮ್ಮ ಹತ್ರ ಚೆನ್ನಾಗಿದ್ದೀವಿ, ನೀವು ಚೆನ್ನಾಗಿದ್ದೀರಾ ಅಂತ ಕೇಳೋಕ್ಕೆ ಬಂದಿಲ್ಲ, ಆಳಾದವರು ಅವರು ಇಷ್ಟೊಂದು ಮೆರಿತಾ ಇದ್ದಾರಲ್ಲ ಅದ್ರ ಬಗ್ಗೆ ನನ್ನ ಮಗಳು ಹೇಳಿದ್ಲು, ಅದಕ್ಕೆ ಬಂದೆ ಅಂದಾಗ, ಓ ಹೌದಾ ಅಂದಾಗ, ಅಲ್ಲ ನೀನು ಹೆಂಗಿದೆಯಾ ಮಗಳೇ ಅಂತೇಳ್ಬಿಟ್ಟು ಪಶುಪತಿ ಕೇಳ್ತಾನೆ. ಏನು ಮಾಡೋದು ಡ್ಯಾಡ್, ಏನೂ ಆಗ್ತಾಯಿಲ್ಲ, ಸ್ವಾತಿ ಮತ್ತು ಅವ್ರ ಮನೆಯವರೆಲ್ಲ ಮೆರಿತಾ ಇದ್ದಾರೆ, ಅಲ್ಲ ಈ ನಡುವೆ ಸ್ವಾತಿ ತುಂಬ ಹೆಚ್ಕೊಂಡ್ಬಿಟ್ಟಿದ್ದಾಳೆ ಅಂತೇಳ್ಬಿಟ್ಟು ರಾಗಿಣಿ ಹೇಳ್ತಾ ಇರ್ತಾರೆ. ಅವಳನ್ನ ಹೆಂಗೆ ಬಗ್ಗಿಸ್ಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು, ಸ್ವಾತಿನ ಏನೂ ಮಾಡೋಕ್ಕಾಗಲ್ಲ, ಆದರೆ ಅವ್ರ ಕುಟುಂಬದವ್ರವರಲ್ಲ ಪದ್ಮ ಅದೇನೋ ಬಿಸ್ನೆಸ್ ಮಾಡ್ತಾ ಇದ್ದಾಳಲ್ಲ ಅಂದಾಗ, ಹೌದು ಡ್ಯಾಡಿ ಅವಳು ಬಿಸ್ನೆಸ್ಗೆ ವಂಶಿನೇ ಸಹಾಯ ಮಾಡ್ತಿರೋದು, ಇವಾಗಂತೂ ಅವ್ರು ತುಂಬ ಹೆಚ್ಕೊಂಬಿಟ್ಟಿದ್ದಾರೆ ಅಂತೇಳಿ ರಾಗಿಣಿ ಹೇಳ್ತಿರ್ತಾಳೆ. ಅದಕ್ಕೂ ನನ್ನ ಹತ್ರ ಒಂದು ಮಾಸ್ಟರ್ ಪ್ಲ್ಯಾನ್ ಇದೆ ರಾಗಿಣಿ, ನೀನೇನು ಹೆದರ್ಕೋಬೇಡ ಅಂದಾಗ, ಏನು ಪ್ಲ್ಯಾನ್ ಅಂದಾಗ, ಅವರು ಈಗ ತಿಂಡಿ ಬಿಸ್ನೆಸ್ ಮಾಡ್ತಾ ಇದ್ದಾರಲ್ಲ ಅದಕ್ಕೆ ನಮ್ಮ ಕಡೆನೇ ಒಬ್ಬನ್ನ ಕಳಿಸ್ತೀನಿ, ಒಳ್ಳೆ ಆರ್ಡ್ರ್ ತೊಗೊಳ್ರಿ ಅಂತ ಸ್ವಲ್ಪ ದುಡ್ಡನ್ನು ಸಹ ಕೊಡಿಸ್ತೀನಿ, 10,000 ಆರ್ಡ್ರ್ ತೊಗೊಂಡ್ಮೇಲೆ ಅವರು ಎಲ್ಲ ಅವು ಇವೆಲ್ಲ ತಂದುಕೊಂಡು ಆರ್ಡ್ರಿಗೆ ರೆಡಿ ಮಾಡಿರ್ತಾರೆ, ಆಮೇಲೆ ನನಗೆ ಆರ್ಡ್ರ್ ಬೇಡ ನನ್ನ ದುಡ್ಡು ವಾಪಸ್ ಕೊಡಿ ಅಂತೇಳ್ಬಿಟ್ಟು ಕ್ಯಾನ್ಸಲ್ ಮಾಡಿಸ್ತೀನಿ,
ಆವಾಗ ಆ ಆಳು ಬಿಸ್ನೆಸ್ಸು ಮುರಿದು ಬೀಳುತ್ತಲ್ಲ ಅಂದಾಗ ವಾವ್, ತುಂಬ ಚೆನ್ನಾಗಿದೆ ಪಶುಪತಿ ಅವರೇ ನಿಮ್ಮ ಪ್ಲ್ಯಾನು, ತಲೆ ನಿಮ್ಮದು ಅಂದ್ಬಿಟ್ಟು ದುರ್ಗಾ ಹೇಳ್ತಿರ್ತಾಳೆ. ನಿಮ್ಮ ಥರ ಕಾಂಜಿ ಪಂಜಿ ಐಡಿಯಾಗಳನ್ನೆಲ್ಲ ಮಾಡಲ್ಲ ನಾನು, ಇದೇ ರೀತಿ ಮಾಡೋದು ಐಡಿಯಾ ಅಂತ ಹೇಳ್ಬಿಟ್ಟು ಪಶುಪತಿ ಹೇಳ್ತಿರ್ತಾರೆ. ಇನ್ನು ಪದ್ಮ ಮತ್ತು ಅಜ್ಜಿ ಬಾಕ್ಲಲ್ಲಿ ಕೂತ್ಕೊಂಡು, ಅದೇ ಪದ್ಮ, ನೀನು ಮಾಡೋ ಅಡುಗೆಗಳು ಅಷ್ಟು ಚೆನ್ನಾಗಿರ್ತವೆ ಕಣೆ, ಏನು ಸೇಲ್ ಆಗ್ದಂಗೆ ಇರಲ್ಲ, ನೀನೇನು ತಲೆ ಕೆಡಿಸ್ಕೊಬೇಡ ಅಂದಾಗ, ಹೌದು ಅತ್ತೆ, ಆದರೆ ತುಂಬ ಜಾಸ್ತಿ ಆರ್ಡ್ರ್ ಬಂದಾಗ ನಾವು ಏನು ಮಾಡೋಕ್ಕಾಗುತ್ತೆ ಅಂತೇಳ್ಬಿಟ್ಟು ಪದ್ಮ ಹೇಳ್ತಿರ್ತಾಳೆ. ಯಾಕೆ ವಂಶಿ ಮತ್ತು ಸ್ವಾತಿ, ಈ ಕಡೆ ನಮ್ಮ ಕುಮಾರ ಇವರೆಲ್ಲ ಇರಬೇಕಾದ್ರೆ ನೀನು ಹೆದರ್ಕೊಳ್ಳೋ ಅವಶ್ಯಕತೆಯೇ ಇಲ್ಲ, ಜೀವನ ಆರಾಮಾಗಿ ಸಾಗುತ್ತೆ ಅಂದ್ಬಿಟ್ಟು ಅಜ್ಜಿ ಹೇಳ್ತಾ ಇರ್ತಾರೆ. ಅಷ್ಟರಲ್ಲಿ ಸ್ವಾತಿ ಬಂದು, ಅಮ್ಮ ಗುಡ್ ನ್ಯೂಸ್ ಅಂದಾಗ, ಏನು ಸ್ವಾತಿ ಅಂದಾಗ, ಅಮ್ಮ ನಿಮಗೆ ಒಂದು ಒಳ್ಳೆ ಆರ್ಡ್ರ್, ದೊಡ್ಡ ಆರ್ಡ್ರ್ ಸಿಕ್ಕಿದೆ ಅಂದಾಗ, ನೋಡ್ದ ಪದ್ಮ, ನಾನು ಹೇಳಿದ ತಕ್ಷಣ ಎಂಥ ಆರ್ಡ್ರ್ ಬಂತು ಅಂದಾಗ, ಹೌದತ್ತೆ ಅಂದಾಗ, ಯಾರಮ್ಮ ಇವರು ಅಂದಾಗ, ನನ್ನ ಹೆಸರು ಮೂರ್ತಿ ಅಂತ ಹೇಳಿ, ನನಗೆ ನನ್ನ ಮಗಳು ಮದುವೆ ಇದೆ, ಒಂದು 10,000 ನನಗೆ ಸ್ವೀಟ್ಸು ತಿಂಡಿ ತಿನಿಸೆಲ್ಲ ಬೇಕು, 10,000 ಜನಕ್ಕೆ ಅಂದಾಗ, ಏನು 10,000 ಜನಕ್ಕೆ ಅಂದಾಗ, ಹೌದು ಬೆಳಗ್ಗೆ ಮತ್ತು ಸಾಯಂಕಾಲ 2 ಟೈಮ್ ಸ್ವೀಟ್ ಬೇಕು ಅಂತ ಹೇಳ್ಬಿಟ್ಟು ಆ ವ್ಯಕ್ತಿ ಹೇಳ್ತಾನೆ. ಸ್ವಲ್ಪ ದುಡ್ಡು ಸಹ ಹೇಳ್ತಾನೆ. ಅಮ್ಮ, ನಾನು ಹೇಳಿದ್ನಲ್ಲ, ಇವರು ನನ್ನ ಹುಡುಕೊಂಬಂದಿದ್ರು, ಆರ್ಡ್ರ್ ಬೇಕಂತೆ, ಸ್ವಲ್ಪ ದುಡ್ಡು ಕೊಟ್ಟಿದ್ದಾರೆ ಸರ್, ನಾವು ರೆಡಿ ಮಾಡ್ಕೊಡ್ತೀವಿ, ನೀವೇನು ತಲೆನೋವು ಪರ್ಸ್ಕೋಬೇಡಿ ಅಂತ ಹೇಳ್ಬಿಟ್ಟು ಸ್ವಾತಿ ಹೇಳ್ತಿರ್ತಾಳೆ. ಅಲ್ಲ ಸ್ವಾತಿ, 10,000ಕ್ಕೆ ಜನಕ್ಕೆ ಹೆಂಗಮ್ಮ ಮಾಡೋದು ಅಂದಾಗ, ಅಯ್ಯೋ ಅಮ್ಮ, ಒಂದು ಸ್ವಲ್ಪ ನಾವೆಲ್ಲ ಜೊತೆ ಸೇರಿದ್ರೆ ಆರಾಮಾಗಿ ಮಾಡ್ಬೋದು ಅಂದಾಗ, ನೋಡಿ ಮೇಡಮ್, ನಮಗೆ ಸ್ವೀಟು ಚೆನ್ನಾಗಿರಬೇಕು, ಮತ್ತು ದೂರದಿಂದ ಸಂಬಂಧಿಕರೆಲ್ಲ ಬರ್ತಾರೆ, ತುಂಬ ಚೆನ್ನಾಗಿ ಮಾಡ್ಕೊಡ್ಬೇಕು, ನೀವು 10,000 ಸ್ವೀಟ್ನ ರೆಡಿ ಮಾಡಿಬಿಡಿ, ತಗೊಳ್ಳಿ ಅಡ್ವಾನ್ಸ್ ಅಂತ ಹೇಳ್ಬಿಟ್ಟು ಒಂದು ಸ್ವಲ್ಪ ದುಡ್ಡು ಸಹ ಕೊಡ್ತಾನೆ. ಇವನು ಪಶುಪತಿಯಿಂದ ಬಂದಿರ್ತಾನೆ, ಇವನು ಪ್ಲ್ಯಾನ್ ಮಾಡಿ ಇವ್ರಿಗೆ ದುಡ್ಡು ಕೊಡ್ತಾ ಇರ್ತಾನೆ. ಆಮೇಲೆ ಆರ್ಡ್ರನ್ನ ಕ್ಯಾನ್ಸಲ್ ಮಾಡೋಕ್ಕೆ ಇನ್ನು ಆ ವ್ಯಕ್ತಿ ಹೋದ್ಮೇಲೆ ಸ್ವಾತಿ ಇದ್ದೋಳು, ಯಾಕಮ್ಮ ಟೆನ್ಷನ್ ಆಗ್ತೀಯಾ, ಒಳ್ಳೆ ಆರ್ಡ್ರ್ ಬಂದಿದೆಯಲ್ಲ, ಖುಷಿ ಪಡು ಅಂದಾಗ, ಅಲ್ಲ ಸ್ವಾತಿ, ಇಷ್ಟೊಂದೆಲ್ಲ ಹೆಂಗೆ ಮಾಡೋಕ್ಕಾಗುತ್ತೆ, ನಾವು ಇಷ್ಟೇ ಜನ ಸೇರ್ಕೊಂಡು ಅಂದಾಗ, ಬಿಡಮ್ಮ ಒಂದು ಸ್ವಲ್ಪ ಜನ ತಗೊಳ್ಳೋಣ, ನಮಗೇನು ಆರ್ಡ್ರ್ ಬೇಕಿತ್ತು, ಇಷ್ಟು ದೊಡ್ಡ ಅಮೌಂಟ್ ಆರ್ಡ್ರ್ ಸಿಕ್ಕಿದೆ ಅಂದರೆ ಖುಷಿ ಆಗಲ್ವ ಅಂದಾಗ, ಖುಷಿನೂ ಆಗ್ತಾಯಿದೆ ಸ್ವಾತಿ, ಆದರೆ ಇದನ್ನು ಹೆಂಗೆ ರೆಡಿ ಮಾಡಬೇಕು ಅಂದಾಗ, ರೆಡಿ ಮಾಡೋದೇನು ಬಿಡಮ್ಮ, ಎಲ್ಲರೂ ಸೇರ್ಕೊಂಡು ಮಾಡೋಣ ಅಂತೇಳ್ಬಿಟ್ಟು ಹೇಳ್ತಾರೆ. ಪಶುಪತಿ ಬೀಸಿದ ಗಾಳಕ್ಕೆ ಈ ಕಡೆ ಪದ್ಮ ಫ್ಯಾಮಿಲಿ ಬೀಳುತ್ತಾ, ಸ್ವಾತಿ ಇದರಿಂದ ಹೆಂಗೆ ಆಚೆ ಬರ್ತಾಳೆ. ಅಲ್ಲ, ಬಟ್ಟೆ ಆದರೆ ಏನೋ ಬೇರೆ ತಗೋಬೋದು, ಈ ಸ್ವೀಟ್ ಮಾಡಾದ್ಮೇಲೆ ಕೆಟ್ಟೋಗ್ತವೆ, ಆಮೇಲೆ ಯಾರು ಅಂತಾರೆ, ಪಶುಪತಿಯವರೇ ನೀವು ಮಾಡಿರೋ ಐಡಿಯಾ ತುಂಬ ಚೆನ್ನಾಗಿದೆ, ದುಡ್ಡಿಗೆ ದುಡ್ಡು ಇಲ್ಲ, ಐಟಮು ಇಲ್ಲ, ಈ ಕಡೆ ನೀವು ಬಿಸ್ನೆಸ್ಸು ಮುರಿದು ಬೀಳುತ್ತೆ ಅಂದ್ಬಿಟ್ಟು ದುರ್ಗಾ ಫುಲ್ಲು ಖುಷಿ ಪಡ್ಕೊತಾಳೆ. ನಮ್ಮ ಕಡೆ ನಾಳೆ ನಾನು ಕಳಿಸಿದ್ದೀನಿ, ಅವನು ಕೆಲಸ ಮಾಡಿ ಮುಗಿಸಿರ್ತಾನೆ, ಮಗಳೇ ನೀನೇನು ಟೆನ್ಷನ್ ಮಾಡ್ಕೊಬೇಡ, ಆರಾಮಾಗಿ ಊಟ ಮಾಡ್ಕೊಂಡು ತಿನ್ಕೊಂಡಿರು ಅಂದಾಗ, ಸರಿ ಡ್ಯಾಡಿ ಆಯಿತು ಅಂತ ಹೇಳ್ತಾರೆ. ಈಗ ನೋಡೋಣ ಮುಂದೆ ಏನಾಗುತ್ತೆ. ಇವರ ಬಿಸ್ನೆಸ್ ಖಂಡಿತವಾಗ್ಲೂ ಇವನು ಯಾರೋ ಬಂದಿರೋದ್ರಿಂದ ಫ್ಲಾಪ್ ಆಗುತ್ತಾ, ಸ್ವಾತಿ ಇದರಿಂದ ಕಾಪಾಡ್ಕೊತಾಳ ತನ್ನ ಕುಟುಂಬ, ತಾಯಿ ಕುಟುಂಬನ. ವಿಡಿಯೋಗಳು ಇಷ್ಟ ಆದರೆ ಲೈಕ್ ಮಾಡಿ, ಡೈಲಿ ವಿಡಿಯೋಗಳಿಗೋಸ್ಕರ ಸಬ್ಸ್ಕ್ರೈಬ್ ಮಾಡಿ.